ಸೆಲೆಬ್ರೇಷನ್ಸ್. ಮನುಷ್ಯ ಮೊದಲು ಸಾರಿ ಯಾವುದಕ್ಕೆ ಸೆಲೆಬ್ರೇಟ್ ಮಾಡಿಕೊಂಡ ಗೊತ್ತಾ? ಬೆಂಕಿನ ಕಂಡಿಡಿದಿದ್ದಕ್ಕೆ. ಮತ್ತೆ ವ್ಯವಸಾಯವನ್ನು ಸೆಲೆಬ್ರೇಟ್ ಮಾಡಿಕೊಂಡ. ಇನ್ನು ಸ್ವಲ್ಪ ಮುಂದೆ ಬಂದು ಒಂಟೆ ಥರ ಇದ್ದ ಅವನ ಪ್ರಯಾಣವನ್ನು ವೇಗವಾಗಿ ಮಾಡಿದ್ದಕ್ಕೆ ಸೈಕಲ್ನ ಸೆಲೆಬ್ರೇಟ್ ಮಾಡಿಕೊಂಡ. ಈ ಥರ ಡೀಪಾಗಿ ಹಿಸ್ಟ್ರಿ ನೋಡಿದರೆ ಮೊದಲನೆಯ ಮಾನವ ಅವತ್ತಿಗೆ ಅವನ ಬ್ರೈನ್ ಇನ್ನೂ ಪ್ರವರ್ತನಮಾನಕ್ಕೆ ಬಾರದೇ ಇದ್ದರೂ ದೊಡ್ಡ ದೊಡ್ಡ ವಿಷಯಗಳನ್ನು ಸೆಲೆಬ್ರೇಟ್ ಮಾಡಿಕೊಂಡಿದ್ದಾನೆ. ಅಂದರೆ ಓನ್ಲಿ ಐಡಿಯಾಸ್ನ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾನೆ. ಅದಾದ ಮೇಲೆ ಬರ್ತಾ ಬರ್ತಾ ಮನುಷ್ಯನ ಹುಚ್ಚು ಪೀಕ್ಸ್ಗೆ ಸೇರಿಕೊಳ್ತಾ ಬಂತು. ಇವಾಗ ಈ ಕಾಲದಲ್ಲಿ ತಿಂದಿದ್ದಕ್ಕೆ ಸೆಲೆಬ್ರೇಷನ್ಸ್, ತಿಂದಿದ್ದು ಜೀರ್ಣ ಆಗಿದ್ದಕ್ಕೆ ಸೆಲೆಬ್ರೇಷನ್ಸ್, ಜೀರ್ಣ ಆಗದೇ ಇದ್ದರೆ ಸೆಲೆಬ್ರೇಷನ್ಸ್. ನೀವು ಮಾನವನ ಮೊದಲನೇ ದಿನಗಳು ನೆನಪು ಮಾಡಿಕೊಳ್ಳಿ. ತುಂಬ ಕತ್ತಲು, ಮೈಯೆಲ್ಲ ನಡುಗುವಂಥ ಚಳಿ, ಮೈ ಮೇಲೆ ಬಟ್ಟೆ ಕೂಡ ಇರಲಿಲ್ಲ. ರಾತ್ರಿ ಸಮಯದಲ್ಲಿ ಯಾವಾಗ ಯಾವ ಹುಲಿ ಯಾವ ಕಡೆಯಿಂದ ಬಂದು ತಿನ್ನತ್ತೋ ತಿಳಿಯದೆ ಭಯದಿಂದ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಕ್ಷಣ ಕ್ಷಣ ಭಯದಿಂದ ಪ್ರಾಣವನ್ನು ಕೈಯಲ್ಲಿಟ್ಟುಕೊಂಡು ಜೀವನ ಮಾಡುತ್ತಿದ್ದ ನಮ್ಮ ಮೊದಲ ಮಾನವ. ಬಟ್ ಒಂದು ದಿನ ಬೆಂಕಿಯನ್ನು ಕಂಡಿಡಿದ. ಸೊ ಅವನ ಆನಂದಕ್ಕೆ ಬ್ಯಾರಿಯರ್ಸ್ ಇಲ್ಲದೆ ಹೋಯಿತು. ನನಗೆ ಗೊತ್ತಿರೋ ಪ್ರಕಾರ ಆ ಸಮಯದಲ್ಲಿ ನಮ್ಮ ಮೊದಲ ಮಾನವ ಪ್ರಪಂಚವೆಲ್ಲ ಕೇಳಿಸೋ ಥರ ಕೂಗಾಡಿರುತ್ತಾನೆ. ಜೆರ್ಸಿ ಮೂವಿಯಲ್ಲಿ ನಾನಿ ಥರ, ಇಲ್ಲ ಕ್ಯಾಸ್ಟವೇ ಮೂವಿಯಲ್ಲಿ ಹೀರೋ ಥರ. ಆ ಸಿನಿಮಾ ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲಿ ಮುಖ್ಯವಾಗಿ ಹೀರೋ ಬೆಂಕಿಯನ್ನು ಕಂಡಿಡಿದಾಗ ಅವನು ಮಾಡೋ ಸೆಲೆಬ್ರೇಷನ್ಸ್ ಇನ್ನೂ ಇಷ್ಟ. ಅವನು ಬೆಂಕಿಯನ್ನು ಕಂಡಿಡಿದ ಮೇಲೆ ಏನಂತಾನೋ ಗೊತ್ತಾ? ಇನ್ನು ಸಂಕೋಚ ಪಡೋ ಸಮಯ ಮೀರಿ ಹೋಗಿದೆ ಅಂತ ತುಂಬ ಜೋರಾಗಿ ಕಿರಿಚ್ತಾನೆ. ಡೈರೆಕ್ಟರ್ ತುಂಬ ಅದ್ಭುತವಾಗಿ ಬರೆದ ಮಾತು ಇದು. ಮೇ ಬಿ ನಮ್ಮ ಮೊದಲ ಮಾನವನನ್ನು ನೆನಪು ಮಾಡಿಕೊಂಡು ಬರೆದನೇನೋ. ಎಕ್ಸಾಕ್ಟಾಗಿ ನಮ್ಮ ಆದಿಮಾನವನು ಕೂಡ ಹೀರೋ ಥರನೇ ಕಿರಿಚಿರುತ್ತಾನೆ. ಅವನ ಆನಂದಕ್ಕೆ ಅದ್ದೇ ಇಲ್ಲವೇನೋ. ಮತ್ತು ಅವನ ಉತ್ಸಾಹವನ್ನು ಇನ್ನೂ ಹೆಚ್ಚು ಮಾಡಿಕೊಂಡು ಮಾನವ ಅಗ್ರಿಕಲ್ಚರ್ನ ಕಂಡುಹಿಡಿದ. ದಿನ ಬೇಟೆಯಿಂದ ಮಾನವನ ಜೀವನ ಪ್ರಮಾದಕರವಾಗಿತ್ತು. ಅದರಿಂದ ಅವನಿಗೆ ಮನುಷ್ಯಾಂತಿಲ್ಲದೆ ಹೋಗಿದೆ. ಅದಕ್ಕೆ ಅವನು 6 ತಿಂಗಳು ಕಷ್ಟಪಟ್ಟು ಮೇಲೆ ಕೆಳಗೆ ಬಿದ್ದು ಬಿಸಿಲಲ್ಲಿ ಕೆಲಸ ಮಾಡಿ ಅವನ ಐಡಿಯಾ ಮೇಲೆ ನಂಬಿಕೆ ಇಟ್ಟು ಕೊನೆಗೆ ಬೆಳೆಯನ್ನು ಬೆಳೆಸಿದ. ಕೊನೆಗೆ ಬೆಳೆಯೆಲ್ಲ ಕೈಗೆ ಬಂದ ಮೇಲೆ ಒಂದು ವಾರ ಪೂರ್ತಿ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಿದ್ದ. ಸ್ವಲ್ಪ ವರ್ಷ ಆದಮೇಲೆ ಯೂರಿ ಗಗಾರಿಯನ್ ಕೇವಲ ಕೆಲ ಐಡಿಯಾಸ್ನ ನಂಬಿ ಡೈರೆಕ್ಟಾಗಿ ಅಂತರಿಕ್ಷ ಯಾತ್ರೆಯನ್ನು ಮಾಡಿ ಬಂದ. ಈ ಮಾನವ ತುಂಬ ಹಠಮಾರಿ ಅಂತ ಈ ವಿಶ್ವಕ್ಕೆ ಅರ್ಥ ಆಯಿತು. ಯೂರಿ ಗೆಗಾರಿಯನ್ ಮಾಡಿದ ಆ ಅಂತರಿಕ್ಷ ಯಾತ್ರೆಗೆ ಪ್ರಪಂಚವೆಲ್ಲ ಬೆಚ್ಚಿ ಬೀಳಿತು. ಗೆಗಾರಿಯನ್ ಕೇವಲ ಕೆಲವೇ ಗಂಟೆಗಳಲ್ಲಿ ಪ್ರಪಂಚವೆಲ್ಲ ಫೇಮಸ್ ಆದ. ಕೋಟ್ಯಾಂತರ ಜನ ಅವರ ಹೆಸರನ್ನು ಅವರ ಮಕ್ಕಳಿಗೆ ಇಟ್ಟುಕೊಂಡರು. ಪ್ರಪಂಚವೆಲ್ಲ ತುಂಬ ಸಂತೋಷದಿಂದ ಸೆಲೆಬ್ರೇಟ್ ಮಾಡಿಕೊಂಡಿತು. ಇಂಥ ಸೆಲೆಬ್ರೇಷನ್ಸ್ಗೆ ಒಂದು ವ್ಯಾಲ್ಯೂ ಇರುತ್ತೆ. ಸಾಧನೆ ಮಾಡಿದ್ದನ್ನು ಡೆಫಿನೆಟ್ಲಿ ಸೆಲೆಬ್ರೇಟ್ ಮಾಡಿಕೊಳ್ಳೇಬೇಕು. ಇದು ಪ್ರತಿಯೊಬ್ಬರಿಗೆ ಇರಬೇಕಾದ ಹಕ್ಕು ಅಂತ ನನ್ನ ಫೀಲಿಂಗ್. ಏಕೆಂದರೆ ಅವನು ಇನ್ನೂ ಸಾಧನೆ ಮಾಡೋಕ್ಕೆ ಸೆಲೆಬ್ರೇಷನ್ ಅನ್ನೋದು ಮೋಟಿವೇಶನ್ ಥರ. ನೀನು ಏನಾದರೂ ಸಾಧನೆ ಮಾಡಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ನಿಜಕ್ಕೂ ಒಳ್ಳೆಯ ಕೆಲಸ. ಆದರೆ ನ್ಯೂ ಇಯರ್ಗಳು, ಬರ್ತ್ಡೇಗಳು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಕೇವಲ ಮೂರ್ಖರು ಮಾತ್ರ. ಇದರಲ್ಲಿ ಡೌಟೇ ಇಲ್ಲ. 365 ಡೇಸಲ್ಲಿ ಮಿಕ್ಕಿದ ದಿನಗಳಿಗೆ ಬೆಲೆ ಕೊಡದೆ ಓನ್ಲಿ ಜನವರಿ 1ನ ಇಲ್ಲ ಬರ್ತ್ಡೇಸ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಮಿಕ್ಕಿದ ದಿನಗಳಿಗೆ ಅವಮಾನ ಮಾಡಿದ ಹಾಗೆ. ಸಮಯವನ್ನು, ದಿನಗಳನ್ನು ಇಲ್ಲ ಜೀವನವನ್ನು ಪ್ರೀತಿ ಮಾಡೋ ಯಾವುದೇ ಜೀವಿ ಆಗಲಿ ಪ್ರತಿದಿನ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಾನೆ. ರಾಮ್ ಗೋಪಾಲ್ ವರ್ಮಾ ಯಾವಾಗೂ ಒಂದು ಮಾತು ಹೇಳ್ತಾರೆ, ಜೀವನದಲ್ಲಿ ಕೆಲ ದಿನಗಳು ಕಳೆದು ಹೋಯಿತು ಅಂತ ಬಾಧೆ ಪಡೋದು ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಳ್ತೀವಿ, ಇದು ಮೂರ್ಖತನ. ಈ ಮೂರ್ಖತನ ಖಚಿತವಾಗಿ ನಾಗರಿಕತೆಯಿಂದ ಬಂದಿದೆ ಅಂತ. ಇನ್ನು ಹೋದರೆ ಓಶೋ ಅಂತ ಒಬ್ಬ ಫಿಲಾಸಫರ್ ಒಂದು ಮಾತು ಹೇಳಿದ, ಈ ನಾಗರಿಕತೆ ಮನುಷ್ಯನಿಂದ ತುಂಬ ದೋಚಿಕೊಂಡಿದೆ. ಅದರಲ್ಲಿ ಮೊದಲನೆಯದು ಆಲೋಚನೆ ಮಾಡದೇ ಇರೋದು ಅಂತಾನೆ. ಅಂದರೆ ಒಂದು ಕುರಿ ಏನು ಮಾಡಿದರೆ ನಾವು ಆಲೋಚನೆ ಮಾಡದೇ ಫಾಲೋ ಮಾಡೋದು. ಈ ಮಾತನ್ನು ಅವನು ಯಾವಾಗೋ ಹೇಳಿದ. ಅದು ಇವತ್ತಿಗೂ ಈ ಸೊಸೈಟಿಗೆ ರಿಲೇಟಬಲ್ ಆಗುತ್ತೆ. ನಿಜ ಹೇಳಬೇಕಾದ್ರೆ ಹುಚ್ಚು ಇನ್ನೂ ಜಾಸ್ತಿ ಆಗಿದೆ. ನಾವು ಯಾಕೆ ಕುಡಿತಿದ್ದೀವೋ, ಯಾಕೆ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಿದ್ದೀವೋ, ಯಾಕೆ ಇನ್ನೊಬ್ಬರನ್ನು ಇಷ್ಟಪಡುತ್ತಿದ್ದೀವೋ ನಮಗೆ ಒಂದು ಕ್ಲಾರಿಟಿ ಇಲ್ಲದೆ ಹೋಗುತ್ತಿದೆ. ನಾಗರಿಕತೆ ಕೆಲವರನ್ನು ಮುಂದೆ ನಡೆಸುತ್ತಿದ್ದರೆ ಇನ್ನು ಕೆಲವರನ್ನು ಹಿಂದೆಗೆ ತಳ್ಳುತ್ತಿದೆ. ಇದರಿಂದ ಮನುಷ್ಯರಿಗೆ ಆಲೋಚನೆ ವ್ಯತ್ಯಾಸ ಬೆಳೆಯುತ್ತಿದೆ. ಇದರಿಂದ ಎಲ್ಲ ಅನಾಗರಿಕರಾಗಿ ತಯಾರಾಗುತ್ತಿದ್ದೀವಿ. ಕಷ್ಟಗಳನ್ನು ಖರ್ಚು ಮಾಡೋಣ ಅಂತ ಚಂದ್ರಬೋಸ್ ಒಂದು ಮಾತು ಬರೆದಿದ್ದಾರೆ. ಅದು ತುಂಬ ಒಳ್ಳೆಯ ಮಾತು. ಕಷ್ಟಗಳನ್ನು ಖರ್ಚು ಮಾಡೋಕ್ಕೆ ಸೆಲೆಬ್ರೇಟ್ ಮಾಡ್ಕೋಬೇಕೇ ಹೊರತು ಕಷ್ಟಗಳನ್ನು ಮರೆತು ಹೋಗೋಕ್ಕೆ ಸೆಲೆಬ್ರೇಟ್ ಮಾಡ್ಕೋಬಾರ್ದು.
ನ್ಯೂ ಇಯರ್ ನೈಟ್ ನಾವೆಲ್ಲರೂ ಮಾಡೋದು ಅದೇ. ಕಷ್ಟಗಳು ಮರೆತು ಹೋಗೋಕ್ಕೆ ಗಂಟಲು ತುಂಬ ಕುಡಿದು ಕಾಲು ನೋವು ಬರೋ ತನಕ ಕುಣಿತೀವಿ. ಯಾಕಂದರೆ ಡೈಲಿ ನಮ್ಮ ಜೀವನವನ್ನು ಯಾರೋ ಒಬ್ಬರು ಫ್ರೈ ಮಾಡುತ್ತಿದ್ದಾರೆ. ಅವನು ನಮ್ಮ ಆಫೀಸಲ್ಲಿ ಬಾಸ್ ಆಗಿರಬಹುದು, ಇಲ್ಲ ನಮ್ಮ ಮನೆಯಲ್ಲಿರೋವನಾಗಿರಬಹುದು. ಕೊನೆಯದಾಗಿ ನಾನು ಹೇಳೋದು ಏನೆಂದರೆ, ನಿಜವಾದ ಸೆಲೆಬ್ರೇಷನ್ಸಲ್ಲಿ ನಿಜವಾದ ಆನಂದ ಇರುತ್ತೆ. ಆ ಆನಂದ ಜೀವನ ಪೂರ್ತಿ ಇರುತ್ತೆ. ಬಟ್ ಉತ್ತಿತ್ತಿ ಬರ್ತ್ಡೇ ಸೆಲೆಬ್ರೇಷನ್ಸಲ್ಲಿ ಉತ್ತಿತ್ತಿ ಆನಂದವೇ ಇರುತ್ತೆ. ಆ ಆನಂದ ನೆಕ್ಸ್ಟ್ ಡೇವರೆಗೂ ಅಷ್ಟೇ.